ನಮಸ್ತೆ ವೀಕ್ಷಕರೇ, ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರಶ್ರೀ. ದಿನಾಂಕ 6/3/2026. ಇವತ್ತಿನ ಸಂಚಿಕೆಯಲ್ಲಿ ಕುಂಭರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾರ್ಚ್ ತಿಂಗಳ ಮಾಸ ಭವಿಷ್ಯವನ್ನು ನೋಡ್ತಾ ಹೋಗೋಣ. ಹಾಗೆ ಎಲ್ಲ ವಿಚಾರಗಳನ್ನ ತಿಳಿಸ್ಕೊಡ್ತಾರೆ ಗುರುಜಿಗಳು. ಮೊದಲನೇದಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು, ಪಂಚಭೂತ ವಾಸ್ತು ತಜ್ಞರು ಮತ್ತು ಖ್ಯಾತ ಜ್ಯೋತಿಷಿಗಳು ಆದಂತಹ ಶ್ರೀ ಮಂಜುನಾಥ್ ಗುರುಜಿಗಳು. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಂಡ ಸಂಭೂತಂ ತಂ ನಮಾಮಿ ಶನೇಶ್ವರಾಯ. ಗುರುಜಿ, ನಾವು ಕಳೆದ ಸಂಚಿಕೆಯಲ್ಲಿ 11 ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಮಾರ್ಚ್ ತಿಂಗಳ ಮಾಸ ಭವಿಷ್ಯವನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಹಾಗೆ ಪರಿಹಾರ ಭಾಗವಾಗಿ ಪ್ರತಿಯೊಂದು ರಾಶಿಯವರು ಸಹ ಏನು ಒಂದು ಮಾರ್ಚ್ ತಿಂಗಳಿನಲ್ಲಿ ಏನು ಮಾಡ್ಕೊಳ್ಬೇಕು ಅದೆಲ್ಲದನ್ನ ಹೇಳೋದ್ರ ಜೊತೆಗೆ ಒಂದು ಸೂಚನೆಯನ್ನ ಕೂಡ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ ಗುರುಜಿ. ಹಾಗೆ ಇವತ್ತಿನ ಸಂಚಿಕೆಯಲ್ಲಿ ಪ್ರಮುಖವಾಗಿ ಕುಂಭ ರಾಶಿಯವರಿಗೆ ಅಂದ್ರೆ ನವಗ್ರಹಗಳ ಗೋಚಾರ ಯಾವ ರೀತಿಯಾಗಿ ಜರುಗ್ತಾ ಇದೆ, ಅದರ ಒಂದು ಆಧಾರದ ಮೇಲೆ ರಾಶಿಫಲ ಏನ್ ಹೇಳ್ತಾ ಇದೆ, ಆಚರಣೆಗಳ ವಿಚಾರವಾಗಿ ಕುಂಭರಾಶಿಯವರು ಏನ್ ಮಾಡ್ಕೊಳ್ಬೇಕು ಗುರುಜಿ? ಕುಂಭರಾಶಿಯವರಿಗೆ ಒಂದು ಒಳ್ಳೆಯ ಒಂದು ಮಾಸ ಅಂತಾನೆ ಹೇಳ್ಬೋದು ಮಾರ್ಚ್ ತಿಂಗಳು. ಈಗ ಏನಂದರೆ ವಿಶೇಷವಾಗಿ ಗುರುಬಲ ಮುಂದುವರಿಯುವಂಥದ್ದು ಒಂದು ಸಂತೋಷಕರ ವಿಚಾರ. ಗುರು ನಮಗೆ ಪಂಚಮ ಸ್ಥಾನದಲ್ಲಿ ಮುಂದುವರಿಯೋದ್ರಿಂದ ಇದೊಂದು ಎನರ್ಜಿ ಬೂಸ್ಟರ್ ಥರ, ಒಂದು ಮೇಜರ್ ಪ್ಲಸ್ ಪಾಯಿಂಟ್ ಥರ ಕೆಲಸ ಆಗುತ್ತೆ. ಮಾರ್ಚ್ ತಿಂಗಳಲ್ಲಿ ನಿಮಗೆ ಕೆಲವೊಂದು ಸಣ್ಣ ಪುಟ್ಟ ಬದಲಾವಣೆಗಳು ಕೂಡ ಆಗುತ್ತೆ. ನಿಮ್ಮ ಯೋಗಕಾರಕ ಗ್ರಹ ಆದ ಶುಕ್ರ ಚತುರ್ಥ ಮತ್ತು ಭಾಗ್ಯಸ್ಥಾನದ ಅಧಿಪತಿಯಾಗಿ ದ್ವಿತೀಯ ಭಾವದಲ್ಲಿ ಮೊನ್ನೆ ಕಳೆದ ಮಾರ್ಚ್ 1ನೇ ತಾರೀಕು, ಇವತ್ತು 6ನೇ ತಾರೀಕಿದ್ರೆ ಮಾರ್ಚ್ 1ನೇ ತಾರೀಕು ಬದಲಾವಣೆ ಆಗಿರುವಂಥದ್ದು. ಇದು ಕೂಡ ಪ್ರಮುಖ ಬದಲಾವಣೆ ಅಂತ ಹೇಳ್ತೀವಿ. ಚತುರ್ಥ ಅಂದರೆ ನಮಗೆ ಸುಖ ಸೌಕರ್ಯ ಮತ್ತು ಇದ್ರ ವಿಚಾರದಲ್ಲಿ ನೋಡ್ತೀವಿ. ಮತ್ತು ಭಾಗ್ಯಸ್ಥಾನದ ಅಧಿಪತಿ ಅಂತ ಹೇಳ್ತೀವಿ. ಶುಕ್ರನಿಂದ ಒಳ್ಳೆಯ ಗೋಚರದ ಫಲ ಸಿಕ್ಕರೆ, ಮತ್ತೆ ತುಂಬ ಮುಖ್ಯವಾಗಿ ಸಪ್ತಮಾಧಿಪತಿಯಾದ ಸೂರ್ಯ ಭಗವಾನರು ಕೂಡ ನಿಮಗೆ ಮಾರ್ಚ್ 16ನೇ ತಾರೀಕು ನಂತರ ದ್ವಿತೀಯ ಭಾವಕ್ಕೆ ಕುಟುಂಬ, ಧನ, ಧಾನ್ಯ, ಸಂಪತ್ತು ಅಂತ ಹೇಳ್ತೀವಿ ಮತ್ತು ದಾಂಪತ್ಯ ಸುಖ ಅಂತ ಹೇಳ್ತೀವಿ. ಅದು ಕೂಡ ಗೋಚಾರದಲ್ಲಿ ದ್ವಿತೀಯ ಭಾವದಲ್ಲಿ ಬಂದಿರೋದ್ರಿಂದ ಅದು ಕೂಡ ಪ್ಲಸ್ ಪಾಯಿಂಟ್. ಮತ್ತು ಗೋಚಾರದಲ್ಲಿ ರಾಹು ಕೇತುವ ಬಲ ಅಂದರೆ ರಾಹು ರಾಶಿಯಲ್ಲೇ ಒಂದು ಗೋಚಾರದಲ್ಲಿ ಮುಂದುವರಿತಾ ಇರುವಂಥದ್ದು, ಸಪ್ತಮದಲ್ಲಿ ಕೇತು ಇರುವಂಥದ್ದು. ಸೊ ಇಲ್ಲಿ ಶುಕ್ರ ಬಲ ಮತ್ತು ಗುರುಬಲ ಎರಡೂ ಇರುವಂಥದ್ದು ಒಂದು ಪ್ಲಸ್ ಪಾಯಿಂಟ್. ಸೂರ್ಯನ ಬಲ ಕೂಡ ಇರುವಂಥದ್ದು. ಉಳಿದಂಥ 5 ಗ್ರಹಗಳು ಕೂಡ ಬಲಿಷ್ಠವಾಗಿ ಬಲಿಷ್ಠವಾಗಿ ಕೂತಿರುವಂಥದ್ದು. ಫೆಬ್ರವರಿ ತಿಂಗಳಲ್ಲಿ ಏನು ಜರುಗಿತ್ತು 5 ಗ್ರಹಗಳು ಕೂಡ ಮಾರ್ಚಲ್ಲಿ ಅದರ ಒಂದು ಮುಂದುವರೆದ ಭಾಗವಾಗಿ ಆಗುವಂಥದ್ದು. ಈ ರೀತಿ ಒಂದು ಗೋಚರದ ಫಲ ಅಂತ ಹೇಳ್ತೀವಿ. ಇನ್ನೇನು ಆಚರಣೆ ವಿಚಾರದಲ್ಲಿ ಮೊನ್ನೆ ಕಳೆದ ಒಂದು 2-3 ದಿನದಿಂದ ನಾವು ಹೋಳಿ ಹಬ್ಬವನ್ನು ಆಚರಿಸಿದ್ವಿ ಮಾರ್ಚ್ ತಿಂಗಳಲ್ಲಿ. ಬರುವಂಥ ಸಮಯದಲ್ಲಿ ಚಾಂದ್ರ ಸೌರ ಯುಗಾದಿ ಎಲ್ಲ ಪ್ರಗತಿ ವಾಹಿನಿ ವೀಕ್ಷಕರಿಗೂ ಕೂಡ ನೂತನ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ ಇರುವಂಥದ್ದು. 19ನೇ ತಾರೀಕು ಮಾರ್ಚ್ 19ಕ್ಕೆ ಯುಗಾದಿ ಹಬ್ಬ ವಿಶೇಷವಾಗಿ ಜರುಗುವಂಥದ್ದು. 27ನೇ ತಾರೀಕು ರಾಮನವಮಿ ಇರುವಂಥದ್ದು. 31ನೇ ತಾರೀಕು ವಿಶೇಷವಾಗಿ ಭಗವಾನ್ ಮಹಾವೀರರ ಜಯಂತಿ ಇರುವಂಥದ್ದು. ಈ ರೀತಿ ಮಾರ್ಚ್ ತಿಂಗಳಲ್ಲಿ ನವಗ್ರಹಗಳ ಗೋಚಾರ ಮತ್ತು ಆಚರಣೆ ವಿಚಾರವಾಗಿ ಜರುಗ್ತಾ ಇರುವಂಥದ್ದು. ಗುರುಜಿ, ಇನ್ನು ನವಗ್ರಹಗಳ ಗೋಚಾರ ಹೇಗೆ ನಡೀತಾ ಇದೆ ಅಂತ ಹೇಳಿ ತಿಳಿಸಿದ್ರಿ. ಅದರ ಪ್ರಭಾವ ಕುಂಭರಾಶಿಯವರಿಗೆ ಹೇಗೆ ಬೀರ್ತಾ ಇದೆ, ಮಾರ್ಚ್ ತಿಂಗಳಿನಲ್ಲಿ ಏನೆಲ್ಲ ಅನುಕೂಲತೆಗಳನ್ನು ಸಿದ್ಧಿಪಡಿಸ್ಕೊಳ್ತಾ ಇದ್ದಾರೆ ಕುಂಭರಾಶಿಯವರು? ನೋಡಿ, ಒಂದು ನವಗ್ರಹಗಳ ಗೋಚಾರ ಪ್ರಭಾವದಲ್ಲಿ ವಿಶೇಷವಾಗಿ ಅತಿ ಹೆಚ್ಚು ಕುಜ ಮತ್ತು ರಾಹು ಸಂಧಿ ರಾಶಿಯಲ್ಲೇ ಜರುಗ್ತಾ ಇರುವಂಥದ್ದು. ವೃತ್ತಿ ಜೀವನದ ಒಂದು ದಶಮಾಧಿಪತಿ ಗ್ರಹ ಮಂಗಳ ಸ್ಥಾನವು ಕೂಡ ಈ ತಿಂಗಳು ಹೆಚ್ಚು ಅಷ್ಟೊಂದು ಅನುಕೂಲಕರವಾಗಿಲ್ಲ. ನಿಮ್ಮ ಕೆಲಸ ವೃತ್ತಿಪರ ವಿಚಾರದಲ್ಲಿ ಸ್ವಲ್ಪ ನಿರ್ಲಕ್ಷ್ಯ ಸೂಕ್ತವಲ್ಲ. ವ್ಯಾಪಾರ ವಹಿವಾಟಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಬುಧನ ಸಂಚಾರ ನಿಮಗೆ ಅನುಕೂಲತೆ ತಂದರೆ, ರಾಹುನ ಜೊತೆಯಲ್ಲಿರುವಂಥದ್ದು ಚತುರ್ಗ್ರಹ ಯೋಗ ನಿಮ್ಮ ರಾಶಿಯಲ್ಲೇ ಆಗ್ತಿರೋದ್ರಿಂದ ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಯಾವ ರೀತಿ ಅಂದರೆ ಇವರ ನಿರ್ಧಾರಗಳು ಸ್ವಲ್ಪ ಅನುಕೂಲಕರವಾಗಿರೋದಿಲ್ಲ, ಏನೋ ಸ್ವಲ್ಪ ಎಡವಟ್ಟುಗಳಾಗ್ಬೋದು. ಶಿಕ್ಷಣದ ವಿಷಯದಲ್ಲಿ ಮಿಶ್ರ ಫಲಗಳು ಬರುವ ಸಾಧ್ಯತೆ, ಪದೇ ಪದೇ ಗೊಂದಲ ಮತ್ತು ಏನಾಗುತ್ತೆ ಸ್ವಲ್ಪ ನಿಮ್ಮ ಗಮನದಲ್ಲಿ ಕೊರತೆ ಉಂಟಾಗ್ಬೋದು. ಶನಿ ಮತ್ತು ಮಂಗಳನ ಸಂಯೋಗವು ಕುಟುಂಬದಲ್ಲಿ ಸ್ವಲ್ಪ ವಿವಾದಗಳಿಗೆ ಕಾರಣ ಮತ್ತು ಸಣ್ಣ ಪುಟ್ಟ ವಿಷಯಗಳು ದೊಡ್ಡ ವಿಷಯ ಆಗಿ ಬೆಳೆಯಬಹುದು. ಪ್ರೇಮ ಸಂಬಂಧವು ಕೂಡ ಹೆಚ್ಚಾಗಿ ಅನುಕೂಲಕರವಾಗಿರುವುದಿಲ್ಲ. ಮತ್ತು ಮಾರ್ಚ್ 19ನೇ ತಾರೀಕು ನಂತರ ಆದಷ್ಟು ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಹೆಚ್ಚು ಏರುಪೇರುಗಳಿದ್ರೂ ಕೂಡ ಸರಿದೂಗಿಸ್ಕೊಂಡು ಹೋಗ್ತೀರಾ, ಉತ್ತಮ ಫಲಿತಾಂಶ ಸಿಗುತ್ತೆ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ಅನುಗುಣವಾಗಿ ನಿಮಗೆ ಉತ್ತಮ ಪ್ರಯೋಜನ ಖಂಡಿತ ಸಿಗುತ್ತೆ. ಆದಾಯದ ಮೂಲಗಳು ಕೂಡ ನವಗ್ರಹಗಳ ಗೋಚಾರದ ಪ್ರಭಾವ ವಿಚಾರದಲ್ಲಿ ಒಳ್ಳೆಯದಾಗುತ್ತೆ. ಅಂದರೆ ಹೆಚ್ಚಾಗುವಂಥದ್ದು, ಸ್ಥಗಿತಗೊಂಡ ಹಣ ಬರುವಂಥದ್ದಾಗಿರ್ಬೋದು. ಮತ್ತು ಸ್ವಲ್ಪ ಬಾಯಿ ಮತ್ತು ಹೊಟ್ಟೆಗೆ ಸಂಬಂಧಿಸಿದಂಥ ಸಮಸ್ಯೆಗಳು ಹೆಚ್ಚಾಗ್ಬೋದು. ಮತ್ತು ಈ ಒಂದು ಇಲ್ಲಿ ಚತುರ್ಗ್ರಹ ಯೋಗ
ಯೋಗ ಶುಕ್ರ ಕೂಡ ನಿಮಗೆ ದ್ವಿತೀಯ ಭಾವದಲ್ಲಿ ಬರೋದ್ರಿಂದ ಆದಾಯದಲ್ಲಿ ವೃದ್ಧಿ ಆಗುವಂಥದ್ದು, ಧನ ಧಾನ್ಯ ಸಂಪತ್ತಿನಲ್ಲಿ ವೃದ್ಧಿ ಆಗುವಂಥದ್ದು, ತಂದೆ ಕಡೆಯಿಂದ ಆದಾಯ ಹೆಚ್ಚಾಗಿ ಬರುವಂಥದ್ದು ಕಾಣಿಸ್ತಾ ಇದೆ. ಸ್ವಲ್ಪ ಏನಾದರೂ ಮೇಜರ್ ಡಿಸಿಷನ್ಸ್ ತಗೋಬೇಕಾಗಿದ್ರೆ 14ನೇ ತಾರೀಕು ನಂತರ ತಗೊಂಡ್ರೆ ಒಳ್ಳೆಯದು. 22ನೇ ತಾರೀಕು ನಂತರ ಈ ಮಾರ್ಕೆಟ್ ಅಂದರೆ ಸಂಬಂಧಪಟ್ಟಂಥ ಯಾರು ಮಾರ್ಕೆಟಲ್ಲಿ ಹೂಡಿಕೆ ಮಾಡಿರ್ತಾರೋ ಕುಂಭರಾಶಿಯವರಿಗೆ ಹೆಚ್ಚು ಅನುಕೂಲಕರ ಒಂದು ವಾತಾವರಣ ನಿರ್ಮಾಣ ಮಾಡುತ್ತೆ. 26ನೇ ತಾರೀಕು ಸ್ವಲ್ಪ ಜವಾಬ್ದಾರಿಗಳು ಅಂದರೆ ಯಾರ್ಯಾರು ಎಂಟರ್ಪ್ರಿನರ್ಶಿಪ್ ಬಿಸ್ನೆಸ್ ಮ್ಯಾನ್ಗಳಿರ್ತಾರೆ ಅವರಿಗೆ ಲಾಭಗಳು ಜಾಸ್ತಿ ಬರುವಂಥದ್ದು. ಈ ರೀತಿ ನವಗ್ರಹಗಳ ಒಂದು ಗೋಚಾರದ ಪ್ರಭಾವ ಕುಂಭರಾಶಿಯವರಿಗೆ ಈ ಒಂದು ಮಾರ್ಚ್ ತಿಂಗಳಲ್ಲಿ ಜರುಗ್ತಾ ಇದೆ. ಗುರುಜಿ, ಇನ್ನು ಮುಂದುವರೆದ ಭಾಗವಾಗಿ ರಾಶಿಯ ರಾಷ್ಟ್ರಾಧಿಪತಿ ಗೋಚರದ ಪ್ರಭಾವ ಯಾವ ರೀತಿಯಾಗಿದೆ, ಹೇಗೆಲ್ಲ ಅನುಕೂಲತೆಗಳನ್ನ ಪಡೆದುಕೊಳ್ತಾ ಇದ್ದಾರೆ ಕುಂಭರಾಶಿಯವರು, ಜೊತೆಗೆ ಏನಾದರೂ ಸಮಸ್ಯೆ ಎದುರಾಗುತ್ತಾ, ಹೇಗೆ? ನೋಡಿ, ರಾಶಿಯ ರಾಷ್ಟ್ರಾಧಿಪತಿಯಾದ ಶನೇಶ್ವರ ಗ್ರಹವು ದ್ವಿತೀಯ ಭಾವದಲ್ಲಿ ಇಲ್ಲಿ ಯೋಗಕಾರಕನಾದ ಶುಕ್ರನೊಟ್ಟಿಗೆ ಗೋಚರ ಆಗ್ತಿರುವಂಥದ್ದು. ಸೊ ಕುಟುಂಬದಲ್ಲಿ ವೃದ್ಧಿ, ಹೊಸ ಒಂದು ಸಮಾರಂಭಗಳ ಮಾಡುವಂಥದ್ದು ಮತ್ತು ಆದಾಯ ಬರುವಂಥದ್ದು. ಅದರಲ್ಲಿ ವಿಶೇಷವಾಗಿ ಕುಂಭರಾಶಿಯ ಒಂದು ಆರ್ಟಿಸ್ಟ್ಸ್ ಇದ್ದರೆ ಅಥವಾ ಫ್ರೀಲಾನ್ಸಿಂಗು, ಆರ್ಕಿಟೆಕ್ಟು, ಸಿನಿಮಾ ಸಂಬಂಧಪಟ್ಟಂಥ ವ್ಯಕ್ತಿಗಳು, ಪರ್ಸ್ನಾಲಿಟೀಸ್ ಏನಿರ್ತಾರೆ ಅವ್ರಿಗೆ ಒಳ್ಳೆಯದಾಗುತ್ತೆ. ವೃತ್ತಿ ಮತ್ತು ಉದ್ಯೋಗದಲ್ಲಿ ನೋಡಬೇಕಾದ್ರೆ ವೃತ್ತಿ ಜೀವನ ಸಂಪೂರ್ಣವಾಗಿ ಇಚ್ಛಾಶಕ್ತಿಯಿಂದ ನಡೆಯುವಂಥದ್ದು, ಅಂದರೆ ನಿಮ್ಮ ಡಿಸೈರ್ ಥರ ಹೋಗುತ್ತೆ. ಮಂಗಳ ಕೂಡ ರಾಶಿಯಲ್ಲೇ ರಾಹು ಜೊತೆ ಇರೋದ್ರಿಂದ ಯಾವುದೇ ರೀತಿ ಬೇಗ ಒಂದು ಅಡಚಣೆ ಬಂದರೂ ಕೂಡ ಅದು ನಿವಾರಿಸ್ಕೊಂಡು ಹೋಗ್ತೀರಾ. ಮತ್ತು ದೊಡ್ಡ ಸಾಹಸಗಳನ್ನು ಮಾಡಲು ಮತ್ತು ಹೊಸ ಉದ್ಯಮ ಆರಂಭಿಸಲು ನೀವು ಬಲವಾಗಿ ಮಾರ್ಕೆಟಿಂಗ್ ಮಾಡಿಕೊಳ್ಳಲು ಈ ಒಂದು ಮಾಸ ಮಾರ್ಚ್ ತಿಂಗಳಲ್ಲಿ ಕುಂಭರಾಶಿಯವರಿಗೆ ಸಕಾಲವಾಗಿರುವಂಥದ್ದು. ತಾಂತ್ರಿಕ ಮತ್ತು ಎಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಇರುವವರಿಗೆ ಹೆಚ್ಚು ಅತ್ಯುತ್ತಮ ಕಾಲವಾಗಿರುವಂಥದ್ದು. ಮತ್ತು ಕುಜರಾಹು ಇರೋದ್ರಿಂದ ನಾವು ಅಂಗಾರಕ ಯೋಗ ಅಂತ ಹೇಳ್ತೀವಿ. ಸೊ ಇದು ಸ್ವಲ್ಪ ಅಂಗಾರಕ ಯೋಗ ಇರೋದ್ರಿಂದ ಮೇಲಾಧಿಕಾರಿಗಳಿಂದ ಸಂಘರ್ಷಕ್ಕೆ ದಾರಿ ಮಾಡಿಕೊಡುವಂಥದ್ದು. ಸೊ ನಿಮ್ಮಷ್ಟಕ್ಕೆ ನೀವೇ ವೇಗವಾಗಿ ಕೆಲಸ ಮಾಡ್ತಿಲ್ಲ ಅನ್ನೋದು ನಿಮಗೆ ಕಿರಿಕಿರಿ ಅನ್ನಿಸ್ಬೋದು. ಅದಕ್ಕೆ ತಾಳ್ಮೆಯಿಂದ ಇರೋದು ಬಹಳ ಮುಖ್ಯ. ಮಾರ್ಚ್ 15ನೇ ತಾರೀಕು ನಂತರ ಸೂರ್ಯ ಭಗವಾನರು ಕೂಡ ಸಪ್ತಮಾಧಿಪತಿಯಾಗಿ ದ್ವಿತೀಯ ಸ್ಥಾನಕ್ಕೆ ಬರೋದ್ರಿಂದ ಹೆಚ್ಚು ಗಮನ ನಿಮಗೆ ಹೆಸರು ಗಳಿಸುವುದರಿಂದ ನಿಮಗೆ ಸಿಗುವಂಥದ್ದು. ಆರ್ಥಿಕ ಹಣಕಾಸು ವಿಚಾರದಲ್ಲಿ ಆರ್ಥಿಕವಾಗಿ ಅದ್ಭುತ ತಿಂಗಳು. ನಿಮ್ಮ ಯೋಗಕಾರಕನು ಶುಕ್ರನು ಸಂಪತ್ತಿನ ಮನೆಯಾದ ದ್ವಿತೀಯ ಭಾವದಲ್ಲಿ ಉಚ್ಚನಾಗ್ತಾರೆ. ಸೊ ಅದಕ್ಕೆ ಹಣದ ಸುಲಭ ಹರಿವು ಕೂಡ ಸಿಗುತ್ತೆ. ಕುಟುಂಬದಲ್ಲಿ ಆಸ್ತಿ, ಕಲಾತ್ಮಕ ಕೆಲಸಗಳು, ಸೌಂದರ್ಯ, ಐಷಾರಾಮಿ ವಸ್ತುಗಳ ಹೂಡಿಕೆಯಿಂದ ಹೆಚ್ಚು ಲಾಭ ಸಿಗುವಂಥದ್ದು. ರುಚಿಕರವಾದ ಭೋಜನ, ಆಭರಣಗಳಿಗಾಗಿ ಹಣ ವಹಿಸ್ತೀರಾ. ಆದರೆ ಶನಿಯು ಕೂಡ ಅಲ್ಲೇ ಇರೋದ್ರಿಂದ ಸ್ವಲ್ಪ ಶಿಸ್ತು ಆಗತ್ತೆ. ಹಣ ಬಂದರೂ ಕೂಡ ಭವಿಷ್ಯಕ್ಕಾಗಿ ಉಳಿತಾಯ ಮಾಡುವ ಒತ್ತಡ ನಿಮಗಿರುತ್ತದೆ. ಮತ್ತು ತಿಂಗಳ ಮಧ್ಯದಲ್ಲಿ ಸೂರ್ಯ ಶನಿ ಒಂದೇ ಮನೆಯಲ್ಲಿ ಇರೋದ್ರಿಂದ ತೆರಿಗೆ ಅಥವಾ ಕೌಟುಂಬಿಕ ಹಣದ ವಿಚಾರದಲ್ಲಿ ಸಣ್ಣ ಪುಟ್ಟ ವಿವಾದಗಳು ಬರ್ಬೋದು. ಹಣಕಾಸಿನ ದಾಖಲೆಗಳನ್ನು ಸರಿಯಾಗಿ ಇಟ್ಕೊಳ್ಳಿ. ಮತ್ತು ಆರೋಗ್ಯ ಮತ್ತು ಕ್ಷೇಮದ ವಿಚಾರದಲ್ಲಿ ನೋಡಬೇಕಾದ್ರೆ ಆರೋಗ್ಯ ವಿಚಾರದಲ್ಲಿ ಹೆಚ್ಚಿನ ಕಾಳಜಿ ವಹಿಸಬೇಕು. ಮೊದಲನೇ ನಿಮ್ಮ ರಾಶಿಯಲ್ಲೇ ಮಂಗಳ ಮತ್ತು ರಾಹುವಿನ ಸಂಯೋಜನೆ ದೇಹದಲ್ಲಿ ಸ್ವಲ್ಪ ಅತಿಯಾದ ಉಷ್ಣತೆ ಆಗುವಂಥದ್ದು, ಒತ್ತಡ ಸೃಷ್ಟಿಸುವಂಥದ್ದು, ತಲೆನೋವು, ರಕ್ತದೊತ್ತಡ, ಮೈಗ್ರೇನ್ ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ರಾಹುವಿನ ಚಟುವಟಿಕೆಯಿಂದ ಅತಿ ವೇಗದ ಚಲನೆ ಮಾಡಬೇಡಿ, ಇದು ಅಪಘಾತಕ್ಕೆ ಕಾರಣವಾಗ್ಬೋದು. ತಂಪಾದ ನೀರು ಕುಡಿಯೋದು ಮತ್ತು ಮಸಾಲೆಯುಕ್ತ ಆಹಾರ ಸೇವಿಸೋದು ನಿಮಗೆ ಪಿತ್ತ ದೋಷವನ್ನು ಉಂಟು ಮಾಡುತ್ತೆ. ಪ್ರತಿನಿತ್ಯ ಧ್ಯಾನ ಮಾಡಲು ನಿಮ್ಮ ಮನಸ್ಸು ಶಾಂತವಾಗಿಡಲು ಸಹಕಾರಿಯಾಗುತ್ತೆ. ಮತ್ತು ಕುಟುಂಬ ಮತ್ತು ಸಂಬಂಧಗಳ ವಿಚಾರವಾಗಿ ಪಂಚಮದಲ್ಲಿ ಗುರು ಭಗವಾನರಿರೋದ್ರಿಂದ ನಿಮ್ಮ ಪ್ರೇಮ ಜೀವನಕ್ಕೆ ಕುಂಭರಾಶಿಯವರಿಗೆ ತುಂಬ ವರದಾನವಾಗಿರುತ್ತೆ. ಅವಿವಾಹಿತರಿಗೆ ಒಂದು ವ್ಯಕ್ತಿತ್ವ ಒಪ್ಪುವಂಥ, ಜ್ಞಾನವಂತ ಮತ್ತು ಬೆಂಬಲ ನೀಡುವಂಥ ಒಳ್ಳೆಯ ಸಂಗಾತಿ ಸಿಗುವಂಥ ಸಾಧ್ಯತೆ ಚೆನ್ನಾಗಿದೆ. ದೀರ್ಘಕಾಲದ ಸಂಬಂಧ ಕೂಡ ವಿವಾಹವಾಗಿ ಪರಿವರ್ತನೆ ಆಗುವಂಥದ್ದು ಒಳ್ಳೆಯದು. ವಿದ್ಯಾರ್ಥಿಗಳಿಗೆ ಇದು ಪ್ರತಿಭೆ ಮತ್ತು ವಿಚಲನೆಯ ಒಂದು ಮಿಶ್ರಣವಾಗಿರುವಂಥದ್ದು. ಉನ್ನತ ಶಿಕ್ಷಣ ಮತ್ತು ವಿವೇಕ ಪರೀಕ್ಷೆಗಳಿಗೆ ಹೆಚ್ಚಿನ ಬೆಂಬಲ ನೀಡುವಂಥದ್ದು. ಈ ರೀತಿ ಹೆಚ್ಚು ಅನುಕೂಲಕರವಾದ ಮಾಸ ಕುಂಭರಾಶಿಯವರಿಗೆ ಜರುಗ್ತಾ ಇರುವಂಥದ್ದು. ಗುರುಜಿ, ಇನ್ನು ಕುಂಭರಾಶಿಯಲ್ಲಿ ಬರ್ತಕ್ಕಂಥ ನಕ್ಷತ್ರಗಳೇನಿದೆ, ನಕ್ಷತ್ರಗಳ ಆಧಾರಿತವಾಗಿ ಎಷ್ಟು ಮಟ್ಟಿಗೆ ಫಲಗಳು ಸಿಗ್ತಾ ಇದೆ, ಹಾಗೆ ಸಮಸ್ಯೆಗಳು ಬಂದಂತಹ ಸಂದರ್ಭದಲ್ಲಿ ಪರಿಹಾರ ಭಾಗವಾಗಿ ಮಾರ್ಚ್ ತಿಂಗಳಿಗೆ ಮಾತ್ರ ಏನು ಪರಿಹಾರವನ್ನು ವೀಕ್ಷಕರಿಗೆ ಸೂಚಿಸ್ತೀರಾ? ನೋಡಿ, ಪ್ರಮುಖವಾಗಿ ಧನಿಷ್ಠ ನಕ್ಷತ್ರದವರು ನಿಮ್ಮ ಮನೆಗೆ ಸಂಬಂಧಿಗಳು ಬರ್ಬೋದು. ಒಂದು ಹೊಸ ಸುದ್ದಿ ನಿಮ್ಮ ಮನೆಯ ಆದಾಯ ಮತ್ತು ನಿಮ್ಮ ಕುಟುಂಬದಲ್ಲಿ ಖುಷಿ ಹೆಚ್ಚು ಮಾಡುತ್ತೆ. ಶತಭಿಷ ನಕ್ಷತ್ರದವರು ಯಾವುದೇ ಅಡಚಣೆ ಬಂದರೂ ಕೂಡ ನೀವು ಅದನ್ನು ಮೆಟ್ಟಿ ನಿಂತು ಈ ಒಂದು ಮಾಸದಲ್ಲಿ ಮಾರ್ಚ್ ತಿಂಗಳಲ್ಲಿ ಮುಂದೆ ಬರ್ತೀರಾ. ಪೂರ್ವಭಾದ್ರ ನಕ್ಷತ್ರದವರು ಸ್ವಲ್ಪ ಹಿತಶತ್ರುಗಳು ಜಾಸ್ತಿ ಆಗ್ತಾರೆ, ನಿಮ್ಮ ಸುತ್ತಮುತ್ತಲೇ ಇರ್ತಾರೆ, ಅದ್ರ ಬಗ್ಗೆ ಗಮನ ಹರಿಸ್ಬೇಕು. ಮತ್ತು ತಾವು ಕೇಳಿದರೆ ಪರಿಹಾರ ಭಾಗವಾಗಿ ಕುಂಭರಾಶಿಯವರಿಗೆ ಆದಷ್ಟು ಒಂದು ತಿರುಪತಿಯ ಒಂದು ದೇವಸ್ಥಾನಕ್ಕೆ ಭೇಟಿ ನೀಡುವಂಥದ್ದು ಒಳ್ಳೆಯದು. ಅಥವಾ ನಿಮ್ಮ ಮನೆ ಹತ್ತಿರ ಇರುವಂಥ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬುಧವಾರದ ಹೊತ್ತು ಭೇಟಿ ನೀಡಿ ವಿಷ್ಣು ಸಹಸ್ರನಾಮ ಜಪ ಮಾಡುವಂಥದ್ದು, ಅಥವಾ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಅಂತ ಜಪ ಮಾಡುವಂಥದ್ದು ಒಳ್ಳೆಯದು. ಮತ್ತು ಆದಷ್ಟು ಸೋಮವಾರ ಅಕ್ಕಿದಾನ ಮತ್ತು ಬೆಲ್ಲದ ದಾನ ಕೊಟ್ಟರೆ ಒಳ್ಳೆಯದು ಅಂತ ಹೇಳ್ತೀವಿ. ಸ್ವಲ್ಪ ಸೂಚನೆ ಏನು ಅಂತಂದರೆ
ಹಸುವಿಗೆ ಬಾಳೆಹಣ್ಣು ಬೆಲ್ಲ ತಿನ್ನಿಸೋದ್ರಿಂದ ಒಳ್ಳೆಯದು ಜರುಗುವಂಥದ್ದು. ಗುರುಜಿ ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ನಮ್ಮ ವೀಕ್ಷಕರಿಗೆ ಕುಂಭರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಫಲಗಳು ಸಿಗ್ತಾ ಇದೆ, ಜೊತೆಗೆ ಪರಿಹಾರ ಭಾಗವಾಗಿ ಏನು ಮಾಡ್ಕೊಳ್ಬೇಕು, ಈ ಎಲ್ಲ ವಿಚಾರಗಳನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಗುರೂಜಿಗಳು ತಿಳಿಸಿರೋದನ್ನು ಗಮನದಲ್ಲಿಟ್ಕೊಂಡು ಮಾರ್ಚ್ ತಿಂಗಳಿನಲ್ಲಿ ಮಾತ್ರ ನೀವು ಆಚರಣೆಯನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೊಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ.